ಸೊ 218ನೆಯ ಏನು ವಿಶ್ವವಿಖ್ಯಾತ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಜರುಗ್ತಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಈ ಬಾರಿ ಕನ್ನಡ ನಾಡಿನ ಒಂದು ಹಿರಿಮೆಯ ಸಂಕೇತವಾದಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ವಿಷಯಾಧಾರಿತವಾಗಿ ಬರ್ತಾ ಇದೆ. ಸೊ ಆಂಗ್ಲರ ವಿರುದ್ಧ ಎಚ್ಚರಿಯಿಂದ ಹೋರಾಟವನ್ನು ಮಾಡಿ ಇಡೀ ಒಂದು ಕರ್ನಾಟಕ ಮತ್ತು ಭಾರತ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಂತ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರಿಗೆ ಏನು ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಅಪರೂಪದ ಪುಷ್ಪಗಳ ಮೂಲಕ ನಮನವನ್ನ ಸಲ್ಲಿಸಬೇಕು ಅಂತಕ್ಕಂಥ ಇಲಾಖೆ ತೋಟಗಾರಿಕೆ ಇಲಾಖೆ ಆಶಯದಂತೆ ಎಲ್ಲ ಸಕಲ ಸಿದ್ಧತೆಗಳು ಕೂಡ ಜರುಗ್ತಾ ಇದೆ. ನಾಳೆ ಅಂದ್ರೆ 7ನೇ ತಾರೀಕು ಈ ಒಂದು ಪ್ರದರ್ಶನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ವಿದ್ಯುಕ್ತ ಚಾಲನೆ ದೊರೀತಾ ಇದೆ. ಈ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ತೋಟಗಾರಿಕೆ ಸಚಿವರು ಮತ್ತೆ ಎಲ್ಲ ಗಣ್ಯಮಾನ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಪ್ರದರ್ಶನವನ್ನ ಈಗಾಗಲೇ ಸುಮಾರು 20 ಲಕ್ಷಕ್ಕೂ ಹೆಚ್ಚು ವೈವಿಧ್ಯಮಯವಾದಂತ 109ಕ್ಕೂ ತರಾವರಿ ಬಣ್ಣದ ವಾರ್ಷಿಕ ಹೂಗಳ ಒಂದು ಕಾರುಬಾರು ಗಾಜಿನ ಮನೆಯಲ್ಲಿ ಈಗ ನಾವು ತಾವನ್ನೆಲ್ಲ ನೋಡ್ತಾ ಇರ್ಬೋದು. ಸೊ ಈ ಒಂದು ಹೂಗಳ ತಾಜಾತನವನ್ನ ಕಾಪಾಡ್ಲಿಕ್ಕೆ ನಾವು ಈಗಾಗಲೇ ಗಾಜಿನ ಮನೆಯಲ್ಲಿ ಒಂದು ಮಿಸ್ಟಿಂಗ್ ಸಿಸ್ಟಮ್ ಅನ್ನ ಇಸ್ರೇಲಿ ತಂತ್ರಜ್ಞಾನದ ಮಿಸ್ಟಿಂಗ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿದೀವಿ. ಮತ್ತೆ ಇಂಟರ್ಮಿಟೆಂಟ್ ಆಗಿ ಬಹಳ ಫೈನ್ ಫಾಗರ್ಸ್ ಟೈಪು ಅಕೇಶನಲಿ ನಾವು ಒಂದು ಸ್ಪ್ರೇಯಿಂಗ್ ಅನ್ನು ಕೂಡ ಮೇಲ್ಗಡೆ ಬಿದ್ದಿರ್ತಕ್ಕಂಥ ಹೂಗಳ ಮೇಲೆ ಬೀಳ್ತಕ್ಕಂಥ ಟೆಸ್ಟು ಬೇರೆ ಬೇರೆ ಏನು ತ್ಯಾಜ್ಯ ಬರುತ್ತೆ ಅದನ್ನೆಲ್ಲವನ್ನು ತೆಗೆದಾಕಿ ಹೂಗಳು ಸದಾಕಾಲ ಏನು ಒಂದು ತಾಜಾತನದಿಂದ ಕೂಡಿರ್ಬೇಕು ಅಂತಕ್ಕಂಥ ಕಾರಣದಿಂದ ಆ ಒಂದು ಫಾಗರ್ ಸ್ಪ್ರೇಯಿಂಗ್ ಅನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ನಾವೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಕೇವಲ ಬರೀ ಫಲಪುಷ್ಪ ಅಲ್ಲ, ಹಲವಾರು ನಮ್ಮ ಏನು ಕ್ಯಾಕ್ಟೈ ಇವತ್ತು ಸಿಂಥೆಟಿಕ್ ಪ್ಲಾಂಟ್ಸ್ ಅಂತ ನಾವೇನು ಕರಿತೀವಿ, ಮರುಭೂಮಿಯಲ್ಲಿ ಬರ್ತಕ್ಕಂಥ ಮರುಭೂಮಿ ವಾತಾವರಣದಲ್ಲಿ ಬರ್ತಕ್ಕಂಥ ಹಲವಾರು ಕಳ್ಳಿ ಜಾತಿಯ ಗಿಡಗಳಿದೆ. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಎಕಿನೋ ಕ್ಯಾಕ್ಟಸ್ ಅಂತ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಕಂಪನಿಯಿಂದ ಹಲವಾರು ಜಾತಿಯ ಕ್ಯಾಕ್ಟಸ್ ಗಿಡಗಳನ್ನ ತಂದಿದ್ದಾರೆ. ಹಾಗೇನೆ ಜೆರೇನಿಯಮ್ಸ್, ವೈವಿಧ್ಯಮಯವಾದಂತಹ ಜೆರೇನಿಯಮ್ಸ್ ಇದೆ, ಫ್ಲೋನ್ಸ್ ಇದೆ. ಮತ್ತೆ ಈ ಸಾರಿ ಎಲೆ ಜಾತಿಯ ಗಿಡಗಳು ಕೂಡ ಇಲ್ಲಿ ಈ ಒಂದು ಪ್ರದರ್ಶನದಲ್ಲಿ ಇರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ಹೇಳ್ಬೋದು.